ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ. ನಾನ್ ಹೊಲಿದ ಬಟ್ಟೆಯ ಯಾರು ಮೆಚ್ಚಲ್ಲ, ನನ್ನಂದಿಗೆ ಯಾರು ಬರಲ್ಲ. ಅಂತಿಂತ ಅಂಗಡಿ ನಂದಲ್ಲ. ಸೀನಣ್ಣ, ಓ ಏನ್ ಮಾಡ್ತಿದ್ದೆ ಸೀನಣ್ಣ? ಐರನ್ ಮಾಡ್ತಾ ಇದ್ದೀವಿ, ಗೊತ್ತಾಗ್ತಾ ಇಲ್ಲ ಮೇಡಮ್ ಅವರೇ. ಸರಿ, ನೀನೇನೋ ಐರನ್ ಮಾಡ್ತಿದ್ಯಾ? ಎಲ್ಲಿ ನಿನಗೆ ಯಾರು ಗಿರಾಕಿನೇ ಬಂದಿರಲ್ಲ ಇವತ್ತು? ನೀವು ಹಾಡು ಹೇಳ್ತಾ ಇದ್ರಲ್ಲ, ನೀವು ಹಾಡು ಹೇಳಿದಾಗ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹಂಗೇ ಹೋಗ್ಬಿಟ್ರು ಮೇಡಮ್. ಯಾಕಪ್ಪ ಯಾಕಪ್ಪ ನನಗ್ ಬಟ್ಟೆ ಚೆನ್ನಾಗ್ ಬಂದಿದೆ. ನೀವು ಕಲಾವತಿ ಬಿಡ್ತೀರ ಅದ್ರಲ್ಲ ಮೇಡಮ್. ನೀವು ಹಾಡು ಹೇಳ್ತಿರಲ್ಲ, ಓ ಏನೋ ಬರೀ ಎಂಜಾಯ್ ಮಾಡ್ಕೊಂಡು ಹಾಡು ಹೇಳ್ತಾ ಇದ್ದೆ. ಯಾವ ಪಾರ್ಟಿ ಬಟ್ಟೆ ಹೋಗ್ಬೇಕು ಅಂದ್ರೆ ಹಂಗೆ ವಾಪಸ್ ಹೋಗ್ಬಿಟ್ರು. ನಿನ್ ಗೊತ್ತಿಲ್ಲ ಸೀನಣ್ಣ, ಹಾಡು ಹೇಳ್ಕೊಂಡು ಎಂಜಾಯ್ ಆಗಿ ಸಂತೋಷವಾಗಿ ಬಟ್ಟೆ ಹೊಲಿದ್ರೆ ಎಲ್ಲಾ ಗಿರಾಕಿಗಳು ಬಂದು ಕ್ಯೂ ನಿಲ್ತಾರೆ. ನಿನ್ ಗೊತ್ತಾ ಸೀನಣ್ಣ? ಹೌದು, ಎಂಜಾಯ್ ಸುಮ್ನೆ ಬರೀ ಮಾಡ್ಕೊಂಡು ಐರನ್ನೇ ತಿಕ್ತಾ ಇರ್ತೀಯ ನೀನ್ ಯಾವಾಗ್ಲೂ. ಸುಮ್ನೆ ನೋಡು, ನಾನು ಚೆನ್ನಾಗಿ ಬಟ್ಟೆ ಡ್ರೆಸ್ ಚೂಡಿದಾರ್ ಚೆನ್ನಾಗಿ ಹಾಡನ್ನ ಹಾಡ್ಕೊಂಡು ಖುಷಿ ಖುಷಿಯಾಗಿ ನಾನು ಹೇಳ್ತಾ ಇರೋದಕ್ಕೆ ಎಲ್ಲಾ ಜನಗಳು ಗಿರಾಕಿಗಳು ಬದ್ದಿ ನಿಂತ್ಕೊಳ್ತಾರೆ ಗಿರಾಕಿಗಳು. ಹೌದು ಮೇಡಮ್. ಆದ್ರೆ ಪ್ರಿಯಾ ಮೇಡಮ್ ಅವರು ಫೋನ್ ಮಾಡಿದ್ರು, ನಿಮ್ಮ ಓನರ್ ಇದಾರ ಅಂತಂದ್ರು. ಇದಾರೆ ಅಂದೆ. ನಾನು ಒಂದ್ ಜೊತೆ ಡ್ರೆಸ್ ಹೊಲಿಸ್ಬೇಕಾದ್ರೆ ಚೆನ್ನಾಗ್ ಹೊಲಿತಾರ ಅಂತಂದ್ರು. ಮೇಡಮ್ ಮಾಲಾಶ್ರೀಗೆ ಹೊಲ್ಕೊಟ್ಟಿದ್ ಅವ್ರೆ, ಗೊತ್ತಾಯ್ತಾ? ನಂಜಿನಿ ಕಲ್ಯಾಣದಾಗೆ ಮಾಲಾಶ್ರೀಗೆ ಹೊಲ್ಕೊಟ್ಟಾರ ಅವ್ರೆ. ಆಮೇಲೆ ಗಣಪತಿ ಗರ್ಭದಿಂದ ಹೊಲ್ಕೊಟ್ಟಾರ ಅವ್ರೆ ಅಂತ ಹೇಳ್ದೆ. ಹಾಗಾದ್ರೆ ನಾವ್ ಒಂದ್ ಜೊತೆ ಹೊಲಿಸ್ಬೇಕು ಅಂದ್ರು. ಬಂದ್ರೆ ಸಾಮಾನ್ಯ ನಾಳೆ ಬರ್ಬೋದು ಮೇಡಮ್. ಹೌದಾ? ನೀವ್ ಹೇಳಿದ್ರ ಮನಸ್ಸಿಗೆ ಒಪ್ಕೊತದ ಅಂತ ಹೇಳಿದ್ರ ನೀವು? ಹೌದು, ಬಿಡಿ, ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟಲ್ಲ, ನಿಜವಾಗ್ಲೂ ಬಂದೇ ಬರ್ತಾರ ಅವ್ರು. ನಾನ್ ನಿಜವಾಗ್ಲೂ ಮಹಾಲಕ್ಷ್ಮಿ ಮೇಡಮ್ಗೆ ಹೆಂಗಿರ್ಬೇಕಂದ್ರೆ, ಆ ಪಿಕ್ಚರ್ ಐತಲ್ಲ, ಯಾವ್ದು ಸೀನಣ್ಣ? ಆ ರಾಣಿನೋ ಯಾವ್ದೋ ಪಿಕ್ಚರ್ ಐತಲ್ಲ, ರಾಣಿ ಮಹಾರಾಣಿ. ಆ ರಾಣಿ ಮಹಾರಾಣಿಲಿ ಆ ಮಹಾಲಕ್ಷ್ಮಿ ಮೇಡಮ್ ಹಾಕೊಂತಾರಲ್ಲ ಸ್ಕರ್ಟ್, ಏನದು ಬಿಟ್ಟಿರೋ ಸ್ಕರ್ಟ್, ಆ ತರ ಈ ಸರಿ ಹೊಲ್ಸ್ಕೊಟ್ಬಿಡ್ತೀನಿ ನೋಡು. ಮತ್ತೆ ಇನ್ನೊಂದ್ಸರಿ ನಾನು ಹುಡ್ಕೊಂಡು ಬರ್ಬೇಕು ಕಣ. ಮೇಡಮ್, ಈ ಸರಿ ಡ್ರೆಸ್ ಹೊಲ್ಕೊಟ್ರಿ ಅಂದ್ರೆ ಅದ್ರ ಆಗ್ಬೇಕು, ಹಂಗ್ ಹೊಲಿಬೇಕು ಮೇಡಮ್ ನೀವು. ಆಯ್ತು ಬಿಡಿ ಸೀನಣ್ಣ. ಮತ್ತೆ ಇವತ್ತು ಯಾರ ಗಿರಾಕಿ ಬಂದಿರಲಿಲ್ಲ, ಏನ್ ಮಾಡೋದು ಮತ್ತೆ ಇವತ್ತು? ಮೇಡಮ್ ಇವತ್ತ ಮಾಡಬೇಡಿ. ಏನ್ ಸೀನಣ್ಣ? ಸೀನಣ್ಣ ಕೇಳಿಸ್ತಾ ಇಲ್ವಾ? ಗಿರಾಕಿ ಬಂದಿದ್ರೇನೆ ಇವತ್ತು? ಏನ್ ಮೇಡಮ್, ಮೊನ್ನೆ ಯಾರ ಡ್ರೆಸ್ ಹೊಲಿಯಕ್ ಕೊಟ್ಟಿದ್ರಲ್ಲ ಮೇಡಮ್? ಹೌದು. ಅಯ್ಯೋ, ಮಿಡಿ ಹೊಲಿಯಕ ಚಡ್ಡಿ ಹೊಲ್ಬಿಟ್ಟಿದ್ರಾ? ಅವ್ರು ಚಡ್ಡಿ ಎಲ್ಲ ಕೇಳಿದ್ದೀನಿ ಬಿಡ್ಡಿ, ನಾ ಚಡ್ಡಿ ಹೊಲದ್ನ? ಹೌದು ರೀ ಮೇಡಮ್, ಮೊನ್ನೆ ಡ್ರೆಸ್ ಹೊಲಿ ಅಂತ ಹೇಳಿದ್ರಂತಲ್ಲ, ಅದನ್ನ ಮಿಡಿ ಹೊಲಿ ಅಂತಂದ್ರೆ ಮಹಾಶ್ರೀ ಹಾಡು ಹೇಳ್ಕೊಂಡ್ಬಿಟ್ಟು ಆ ಗುಂಗಿನಲ್ಲಿ ಚಡ್ಡಿ ಹೊಲ್ದಾಕ್ಬಿಟ್ಟಿದ್ರಾ? ಓ ಸೀನಣ್ಣ, ಅವ್ರು ಚಡ್ಡಿ ಹೇಳಿದ್ರೆ ನನಗೆ ಬಿಟ್ಟು ಹೇಳಿಲ್ಲ, ಗೊತ್ತಾಯ್ತಾ ನಿನಗೆ? ಅಯ್ಯೋ, ನನಗೆ ಕಂಪ್ಲೇಂಟ್ ಮಾಡಿ ಮೇಡಮ್, ನಂಗೆ ಗೊತ್ತು. ಹೌದಾ? ಏನ್ ಮಾಡೋದು ಸೀನಣ್ಣ, ನನಗೆ ತುಂಬಾ ಇಷ್ಟ. ಏನ್ ಮಾಡೋದು, ಅವ್ರ ತರನೇ ಮಾಡೋದಕ್ಕೆ ಹೋಗ್ತಿ, ಅವ್ರ ತರನೇ ಹಾಡಾಡ್ಕೊಂಡು, ಅವ್ರ ತರನೇ ಹಾಡಾಡ್ಕೊಂಡು ಬಟ್ಟೆ ಹೊಲ್ಗೆ ಕೊಟ್ನ, ಅದು ಮಿಡ್ಡಿ ಹೋಗ್ಬಿಟ್ಟು ಚಡ್ಡಿ ಹಾಕ್ಬಿಟ್ಟೈತೆ. ಏನ್ ಮಾಡೋದು ಮುಂದಕ್ಕೆ ಇವಾಗ ಸೀನಣ್ಣ? ಮುಂದೆ ಮೇಡಮ್, ನೀವು ಮಿಡಿ ಹೊಲಿಯೋದ್ ಬಿಟ್ಟು ಚಡ್ಡಿ ಹೊಲಬಿಟ್ರೆ ನಾಳೆ ಮುಂದೆ ನಮ್ಮ ಅಂಗಡಿಗೆ ಕೆಟ್ಟ ಹೆಸರು ಬರುತ್ತೆ. ನೋಡ್ಕೊಂಡು ನಿಗಾ ವಹಿಸಿ ಕೆಲಸ ಮಾಡ್ಕೊಂಡ್ರಿ. ಮಾಲಾಶ್ರೀ ಹಾಡಿದ ಮೇಲೆ ಗಮನ ಬಿಟ್ಟು ಬಟ್ಟೆ ಹೋದ ಮೇಲೆ ಗಮನ ಕೊಡಿ. ಹಂಗ ಮಾತ್ರ ಹೇಳ್ಬೇಡ ನೀವು, ಆಯ್ತಾ? ಮಹಾಲಕ್ಷ್ಮಿ ಮೇಡಮ್ ಅವ್ರನ್ನ ನೀವು ಅಷ್ಟು ಇದಾಗ ಹೇಳ್ಬಿಡಿ. ನಾನು ಮಹಾಲಕ್ಷ್ಮಿ ಮೇಡಮ್ ಅವ್ರು ಆಡೋ ತರನೇ ಹಾಕೊಂಡು ಅವ್ರ ತರನೇ ನಾನು ಮಾಡ್ತೀನಿ. ಆದ್ರೆ ಇನ್ನೊಂದ್ಸರಿ ಮಾತ್ರ ಚಡ್ಡಿ ತರ ಮಿಡ್ಡಿ ಹೊಲಿದ, ಮಿಡ್ಡಿ ತರ ಚಡ್ಡಿ ಹೊಲಿದ. ಚಡ್ಡಿ ಕೇಳಿದ್ರೆ ಚಡ್ಡಿ ಹೊಲಿದೀನಿ, ಮಿಡ್ಡಿ ಕೇಳಿದ್ರೆ ಮಿಡ್ಡಿ ಹೊಲಿದೀನಿ. ಹೇಗೈತೆ ಮೇಡಮ್? ಮಾಲಾಶ್ರೀ ತರನೇ ಆಡ್ಕೊಂಡು ಮಾಲಾಶ್ರೀ ತರ ಏನ್ ಮಾಡ್ತಾರೆ, ನಂಜಿನಿ ಕಲ್ಯಾಣ ಮಾಲಾಶ್ರೀ ತರ ಕುಡ್ಕೊಂಡ ಹೊಲ್ಬಿಡ್ರಿ, ಚೆನ್ನಾಗಿರ್ತದ. ಹೇಳ್ಬೇಡ ನೀನು. ಆಮೇಲೆ ನಾನು ಕುಡ್ಕೊಂಡಿಯ ಒಂದ್ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಗೊತ್ತ? ಕುಡ್ಕೊಂಡು ಡ್ಯಾನ್ಸ್ ಮಾಡ್ಬೋದು, ಇಲ್ಲಿ ಹೊಲಿಯಕ್ ಕಲ್ತ್ಕೊಂಡ್ರಿ.